ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸರಿ ಅಂದ್ಬಿಟ್ಟು ಸ್ಯಾರಿ ಕೊಟ್ಟಿರೋ ಇದು ಫಾಲ್ ಹಾಕೋಕ್ಕೆ ಅದಕ್ಕೆ ನಾನು ಸೈಡಿಗೆ ಒಂದು ಸೈಡ್ ಇದ್ದರೆ ಮಾತ್ರ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ಜಿಗ್ಜಾಗ್ ಮಾಡಿಸ್ಕೊಂಬರ್ತೀನಿ. ಎರಡು ಸೈಡು ಇದ್ದರೆ ಸರಿ ಹಂಗೆ ಮಾಡಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೆ. ಎಷ್ಟು ಅಕ್ಕ ಟೊಮೊಟೊ? ಕೊಡು. ಸಪ್ರೇಟ್ ಮಾಡಿದ್ರ Receive Paytm payment of 1. ಸರಿ ಹಂಗೆ ನಾನು ಹೋಗ್ತಾ ಇದ್ದಂಗೆ ಗಾಡಿ ನಿಂತ್ಕೊಂಡು ತರಕಾರಿನ ತೊಗೊಬೇಡ ಅಂದ್ಬಿಟ್ಟು ತಗೊತಾ ಇದ್ದೆ. ನೋಡ್ತಾ ಇದ್ದೆ ಯಾವ್ದು ಬೇಕು ಅವು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ, ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಅವತ್ತಿನ ದಿವಸ ತರಕಾರಿ ತೊಗೊಂಬಂದಾವೆ ಇದು ನೋಡಿಬಿಟ್ಟು ನಾನು ಜಾಸ್ತಿ ತೊಗೊಳೋದಿಲ್ಲ, ಎಷ್ಟು ಬೇಕು ಅಷ್ಟು ತೊಗೊತೀನಿ. ತೊಗೊಂಬಿಟ್ಟು ಇವಾಗ ಹೋಗ್ತಾ ಇದ್ದೆ ಹಂಗೇ ಫಾಲ್ ತೊಗೊಂಡು ಜಿಗ್ಜಾಗ್ ಮಾಡಿಸ್ಕೊಂಡು ಹೋಗೋಣ, ಏನಾರ ಮಾಡಬೇಕು ಮಧ್ಯಾಹ್ನಕ್ಕೆ ಅಡುಗೆ. ಸರಿ ಅಂದ್ಬಿಟ್ಟು ಫಸ್ಟ್ ತೊಗೊಂಡೋಗ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊತೀನಿ. ಸರಿ ಇವಾಗ ಜಿಗ್ಜಾಗ್ ಮಾಡಿಸ್ಕೊಳ ಅಂತಂದು ಅವರು ಇಲ್ಲ ಲೇಟ್ ಆಗುತ್ತೆ ಅಂದರೆ ಇಲ್ಲ ಅಕ್ಕ ಮಾಡಿಕೊಡಿ, ನನಗೆ ಇವಾಗ ಬೇಕು ಅರ್ಜೆಂಟ್, ಅವರಿಗೆ ಮಾಡಿಕೊಡ್ಬೇಕಂತ ಫಾಲ್ ಹಾಕ್ಕೊಡ್ಬೇಕಂತೆ ಅಂತ ಅಂದೆ. ಸರಿ ಅಂದ್ಬಿಟ್ಟು ಮಾಡಿಸ್ಕೊತಿದ್ದೆ. ಅವ್ರದ್ದು ಕರೆಂಟ್ ಮಿಷಿನ್ ಇದೆ, ನನ್ನ ಹತ್ರ ಈ ಥರದ್ದಿಲ್ಲ ಮಿಷಿನ್. ಇದ್ದಿದ್ರೆ ನಾನೇ ಮಾಡ್ಕೊಂಬಿಡ್ತಿದ್ದೆ. ಅದು ತೊಗೊಬೇಕು ಅಂದ್ಕೊತೀನಿ. ಅಯ್ಯೋ ಸರಿ ಬಿಡು ನಾನು ಅಂದ್ಕೊಂಡೆ ಬರೀ ಸ್ಟಿಚಿಂಗ್ ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸರಿ ಇವಾಗ ಮನೆಗೆ ಬಂದೆ. ಮನೆ ಬಂದಿದ್ದಕ್ಕೆ ನಾನು ಆನ್ಲೈನಿಂದ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ 2 ಡ್ರೆಸ್ಸು. ಅದು ಬಂದಿತ್ತು, ಅದಕ್ಕೆ ನೆನ್ನೆ ಓಪನ್ ಮಾಡ್ಕೊಂಡು ನೋಡಿದ್ದೆ. ಅಕಸ್ಮಾತ್ ಏನೋ ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡ್ಬೋದು ಅಂತ. ಅದಕ್ಕೆ ಇವಾಗ ಹಂಗೆ ಇಟ್ಟಿದ್ದೆ. ಚೆನ್ನಾಗಿತ್ತು, ಯಾವುದೇನು ಡ್ಯಾಮೇಜ್ ಆಗಿರಲಿಲ್ಲ. ಕ್ವಾಲಿಟಿನೂ ಸೂಪರಾಗಿದೆ, ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು 2 ತೊಗೊಂಡೆ. ಇದು 500 ಒಳಗಡೆ, 500 ರೂಪಾಯಿ ಒಳಗಡೆ ಯಾವ ಡ್ರೆಸ್ ಬರುತ್ತೆ ಅಲ್ವಾ ಇವಾಗೆಲ್ಲ 700-800 ರೂಪಾಯಿ ಅಂತ ಆ ಥರ ಡ್ರೆಸ್ ಇರ್ತೀನಿ. ಟಾಪೇ ಬರುತ್ತೆ ಮಾಮೂಲಿ, ಬರೀ ಟಾಪೇ 350 ರೂಪಾಯಿ 400 ರೂಪಾಯಿ ಇರುತ್ತೆ. ಅದಕ್ಕೆ ನಾನು ನೋಡಿದೆ, ಚೆನ್ನಾಗಿತ್ತು. ಮಾತ್ರ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಯೂಸ್ಫುಲ್ ಅನಿಸ್ತು ನನಗೆ ಮಾತ್ರ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ವೇಲು ಟಾಪು ಪ್ಯಾಂಟು 3 ಇದ್ರೇ ಚೆಂದ ಅಲ್ವ. ಲೆಗ್ಗಿನ್ಸು ಮತ್ತು ಅದಕ್ಕೂ ಟಾಪ್ ತೊಗೊಂಡು ಟಾಪಿಗೆ ಒಂದು ಲೆಗ್ಗಿನ್ಸ್ ಬೇಕು, ಅದಕ್ಕೆ ಮತ್ತೊಂದು ವೇಲ್ ಬೇಕು. ಅದಕ್ಕೆ ಸುಮ್ಮನೆ ಈ ಥರ ತೊಗೊಂಡ್ಬಿಟ್ರೆ ನಮಗೆ ಈಸಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡೆ. ಇದು ಚೆನ್ನಾಗಿತ್ತು, ಮಾತ್ರ ನನಗೆ ಇಷ್ಟ ಆಯಿತು. ಇದು ಯೆಲ್ಲೋ ಕಲರ್ ಅಷ್ಟೇ, ತುಂಬ ಡಾರ್ಕು ಇಲ್ಲ ತುಂಬ ಲೈಟು ಇಲ್ಲ. ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ನನಗೆ ವೇಲ್ ಮಾತ್ರ ತುಂಬ ಇಷ್ಟ ಆಯಿತು. ಮೆತ್ತಗಿತ್ತು. ಪ್ಯಾಂಟ್ ಎಲ್ಲ ಎಲಾಸ್ಟಿಕ್ ಇದೆ ಸೊಂಟದ ಹತ್ರ. ಇನ್ನು ಮಾಮೂಲಿ ನೋಡಿ ಈ ಥರ ಇದೆ. ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಇದೆ ಅಂತ ಒಂದ್ಸರಿ ನೋಡಿ. ನೋಡಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಎಲ್ಲಿ ತೊಗೊಂಡಿದ್ದೀನಿ ನಿಮಗೆ ನೀವು ನಿಮ್ಮದು ಯಾವ ಥರ ಇದೆ, ನೀವು ಆ ಥರ ಎಕ್ಸೆಲ್ ಅಂದರೆ ಎಕ್ಸೆಲ್ ತೊಗೊಳ್ಳಿ, ಎಲ್ಲಂದರೆ ಎಲ್ಲೇ ತೊಗೊಳ್ಳಿ. ಆದರೆ ಇದೇನು ಸಿಂಕ್ ಆಗೋದಿಲ್ಲ ಅಷ್ಟಾಗಿ. ನಾನು ಎಲ್ಲಿ ತೊಗೊಂಡಿದ್ದೀನಿ ಬೇಕಂದ್ರೆ ಈಗ ಆಲ್ಟ್ರೇಷನ್ ಮಾಡ್ಕೋಬೋದು. ಮಾತ್ರ ಪ್ಯಾಂಟ್ ಎಲ್ಲ ಚೆನ್ನಾಗಿತ್ತು, ತುಂಬ ಟೈಟ್ ಆಗೋದಿಲ್ಲ, ಏನಿಲ್ಲ ಕರೆಕ್ಟಾಗಿತ್ತು. ಉದ್ದ ಇದೆ ಟಾಪು, ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ. ಆಮೇಲೆ ಕೈ ಹತ್ರ ಎಲ್ಲ ಒಂಥರ ಪಟ್ಟಿ ಥರ ಬಂದಿದೆ ಈ ಥರ. ಮುಂದೆ ಅಲ್ಲಿ ಸ್ಟೋನ್ ಥರ ಕೊಟ್ಟಿದ್ದಾರೆ ಅಷ್ಟೇ, ಮುಂದೆ ಫ್ರಂಟಲ್ಲಿ ಅಷ್ಟೇ, ಇನ್ನೇನಿಲ್ಲ. ವೇಲು ಸಾಫ್ಟಾಗಿದೆ. ಆಮೇಲೆ ಫ್ಲವರ್ ಫುಲ್ಲು ಮುಂದೆ ಫ್ರಂಟಲ್ಲಿ ಬ್ಯಾಕಲ್ಲಿ 2 ಸೈಡೂ ಇದೆ. ವೇಲಲ್ಲಿ ಈ ಥರ ಒಂದು ಪಟ್ಟಿ ಥರ ಕೊಟ್ಟಿದ್ದಾರೆ, ಸಾಫ್ಟಾಗಿದೆ. ಮತ್ತು ತುಂಬ ಇಷ್ಟ ಆಯಿತು. ಅಂದರೆ ಒಗಿಬೇಕಾದ್ರೆ ನೀವೇನು ಗೊತ್ತಾ, ವೇಲ್ ಮತ್ತು ಸಪ್ರೇಟಾಗಿ ವಾಶ್ ಮಾಡಿ, ಯಾಕೆಂದರೆ ವೇಲಲ್ಲಿ ಒಂಥರ ಕಲರ್ ಇರುತ್ತೆ ಅದಕ್ಕೋಸ್ಕರ. ಮತ್ತು ಸಾಫ್ಟಾಗಿದೆ, ಮೆತ್ತಗಿತ್ತು. ನನಗೆ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಅಷ್ಟೇ ನಂಗೆ ಚೆನ್ನಾಗಿದೆ. ಆದರೆ ನೀವು ಸ್ವಲ್ಪ ಕಲರ್ ಡಿಮ್ ಆಗಿದ್ದೀರಾ ಅಂತ ಅಂದರೆ ನೀವು ಇದನ್ನು ತೊಗೊಬೇಡಿ, ಬೇರೆ ಕಲರ್ ತೊಗೊಳ್ಳಿ. ಇದು ಮಾತ್ರ ಎಲ್ಲಾಗೂ ಚೆನ್ನಾಗಿ ಕಾಣುತ್ತೆ. ಇದು ಲೈಟ್ ಕಲರ್ ಅಲ್ವಾ, ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಇದೆ, ಪ್ಲೇನ್ ಇದೆ. ಮತ್ತು ಬುಟ್ಟ ಮತ್ತೆ ಬಂದಿದೆ. ಮುಂದ್ಗಡೆ ಫ್ರಂಟಲ್ಲಿ ಮಾತ್ರ ಫುಲ್ಲು ಒಂಥರ ಇದೇನಪ್ಪ ಮಿಷನ್ ವರ್ಕ್ ಇದೆ, ಚೆನ್ನಾಗಿದೆ. ಮತ್ತು ನನಗೆ ಕಲರ್ ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ, ಮಾತ್ರ ಸೂಪರಾಗಿದೆ ಮಾತ್ರ. ಆದರೆ ನನಗೆ ಇದೊಂದು ಸ್ವಲ್ಪ ಲೂಸ್ ಅನ್ನಿಸ್ತು, ನಾನು ಆಲ್ಟ್ರೇಷನ್ ಮಾಡ್ಕೊತೀನಿ ಆಮೇಲೆ. ಇದಕ್ಕೇನು ಕೈ ಹತ್ರ ಎಲ್ಲ ಏನು ಕೊಟ್ಟಿಲ್ಲ, ಸುಮ್ಮನೆ ಪ್ಲೇನ್ ಇದೆ. ಪ್ಯಾಂಟು ಅಷ್ಟೇ, ಪ್ಯಾಂಟು ಇದು ಸ್ವಲ್ಪ ಪರವಾಗಿಲ್ಲ, ಒಂಚೂರು ಲೀಸ್ ಇತ್ತು, ಅದೊಂದು ಚೂರು ಟೈಟ್ ಅನಿಸ್ತು. ಅಷ್ಟೊಂದೇನು ಟೈಟ್ ಇಲ್ಲ, ಕುತ್ಕೊಳ್ಳೋಕ್ಕೆಲ್ಲ ನಮಗೆ ಕಂಫರ್ಟಬಲ್ ಇದೆ, ಅಷ್ಟೊಂದಿಲ್ಲ. ಮಧ್ಯದಲ್ಲಿ ಬುಟ್ಟ ಇದೆ. ಕ್ಲಾತು ಅಷ್ಟೇ, ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ದಪ್ಪ ಇದೆ, ಅಷ್ಟೊಂದು ತುಂಬ ತೆಳ್ಳಗಿಲ್ಲ, ಆ ಥರ ಏನಿಲ್ಲ. ಹಾಕೊಬೋದು ನಾವು, ಎಷ್ಟು ಹಾಕ್ಕೊಂಡ್ರೆ ಒಂದು 4-5 ಸಲ ಹಾಕ್ಕೊಂಡ್ರೆ ಇನ್ನು ಹಳೇದಾಗುತ್ತೆ, ಮನೆಗೆಲ್ಲ ಹಾಕೋಬೋದು. ಸುಮ್ಮನೆ ನಾವು 1000 ರೂಪಾಯಿ ಕೊಟ್ಟು ತೊಗೊಳೋದ್ಕಿಂತ ಈ ಥರ ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸಾಫ್ಟ್ ವೇಲ್ ಮಾತ್ರ ಸೂಪರಾಗಿತ್ತು, ಮತ್ತು ನಂಗೆ ತುಂಬ ಇಷ್ಟ ಆಯಿತು ನೋಡಿ. ನನಗೆ ವೇಲ್ಗಳು ಈ ಥರ ಇದ್ರೇ ಇಷ್ಟ ಆಗುತ್ತೆ, ತುಂಬ ಒಂಥರ ಒಂದು ಸೈಡ್ ವೇಲಾದರೆ ನನಗೆ ಇಷ್ಟ ಆಗೋದಿಲ್ಲ, ಹಾಕ್ಕೊಳಕ್ಕೂ ನನಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಮಾತ್ರ. 2 ಅಷ್ಟೇ, 2 ಡ್ರೆಸ್ಸು ಮತ್ತು ಸೂಪರಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇದು 500 ರೂಪಾಯಿ ಒಳಗಡೆ ಇರೋದು, ತುಂಬ ಏನು ಜಾಸ್ತಿ 600-700 ರೂಪಾಯಿನಿಲ್ಲ, 425 ರೂಪಾಯಿ ಹಿಂಗೆ, 495 ರೂಪಾಯಿ ಈ ಥರ ಇದೆ ಅಷ್ಟೇ.
ನೋಡಿ ಚೆನ್ನಾಗಿದೆ ಅಲ್ಲ. ಸರಿ, ಇವಾಗ ನಾನು ನಿಮಗೆ ಡ್ರೆಸ್ಸಿನ ಬಗ್ಗೆ ಹೇಳಿದೆ. ಸರಿ ಅಂದ್ಬಿಟ್ಟು ಇವಾಗ ನಾನು ದೇವಸ್ಥಾನ ಕೆಳಗಡೆ ನಾವು ಗಣಪತಿ ಕೂರಿಸಿದ್ದೀವಲ್ಲ ಫ್ಲ್ಯಾಟಲ್ಲಿ, ಅದಕ್ಕೆ ಏನಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಬಿಟ್ಟು ನಾನು ಪುಳಿಯೋಗರೆ ಮಾಡ್ಕೊಂಡು ಕೋಸಂಬರಿ ಮಾಡ್ಕೊಂಡು ಹೋಗೋಣ ಸರಿ ಅಂತ ಅಂದ್ಕೊಂಡೆ. ಅಲ್ಲಿ ಅಕ್ಕನೂ ಪಲಾವ್ ಮಾಡ್ತೀನಿ ಅಂತ ಅಂದ್ರಲ್ಲ, ನಾನು ಅದಕ್ಕೇ ಇದು ಪುಳಿಯೋಗರೆ ಮಾಡ್ತೀನಿ ಅಕ್ಕ ಅಂತ ಹೇಳಿದೆ. ಸರಿ, ಯಾರು ಅವ್ರವ್ರ ಇಷ್ಟ ಏನೇನು ಮಾಡ್ಕೊಂಬರ್ಬೋದು, ನಾವು ಇವರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತೇನಿಲ್ಲ. ನಾನು ಸರಿ ನೆನ್ನೆ ಕೇಸರಿಬಾತು ಮಾಡಿಕೊಟ್ಟಿದ್ದೆ. ಸರಿ, ಇವತ್ತು ಪುಳಿಯೋಗರೆ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಪುಳಿಯೋಗರೆಗೆ ನಾನು ಎಲ್ಲ ತೊಗೊಬಂದಿದ್ದೀನಿ, ಏನೇನು ಬೇಕೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಡಲೆ ಬೀಜನ ಫಸ್ಟೇ ನಾವು ಹುರಿದು ಇಟ್ಕೊಬೇಕು. ಯಾಕೆಂದರೆ ಅದು ಹಾಕ್ಬಿಟ್ರೆ ಈಗ ಹುಣ್ಸಿನ ಒಳಗಡೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಇದನ್ನು ಮಾತ್ರ ಎಷ್ಟು ವರ್ಷ ನೀವು 1 ವರ್ಷ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಬೋದು, ಏನು ಹಾಳಾಗೋದೇ ಇಲ್ಲ ಮಾತ್ರ ಪುಳಿಯೋಗರೆ ಗೊಜ್ಜು. ಯಾಕೆಂದರೆ ಎಣ್ಣೆ ಜಾಸ್ತಿ ಹಾಕಿಡ್ಬೇಕಷ್ಟೇ. ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಮತ್ತೆ ಎದ್ದುಬಿಟ್ಟು ಸ್ವಲ್ಪ ಎತ್ತಿಕ್ಬಿಟ್ಟು ನೀವು ಬಿಸಿ ಮಾಡ್ಕೊಂಡು ಅನ್ನ ಬಿಸಿ ಅನ್ನಕ್ಕೆ ನೀವು ಬೇಕಾದ್ರೆ ಒಂಚೂರು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಗೊಜ್ಜು ಮತ್ತೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು. ಏನೂ ಆಗೋದಿಲ್ಲ ಗೊತ್ತಾ, ಇದಕ್ಕೆ ಏನೂ ಹಾಕೋದಿಲ್ಲ. ನಾನು ಕಾಯೆಲ್ಲ ಹಾಕಲ್ವಲ್ಲ, ಕೊಬ್ಬರಿ ಎಲ್ಲ ಹಾಕ್ತೀನಿ ಮತ್ತು ಪುಳಿಯೋಗರೆಗೆ ಪೌಡರ್ ಹಾಕ್ತೀನಲ್ಲ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಾತ್ರ ನೀವು ಮಾಡಿಟ್ಬಿಟ್ಟು ನೀವು ಅಕಸ್ಮಾತ್ ಎಲ್ಲರೂ ಹೋಗಿದ್ದೀರಾ ಅಂತಂದರೆ ಹಸ್ಬೆಂಡ್ ಮನೇಲಿ ಇರ್ತಾರಲ್ಲ, ಅವ್ರು ಬೇಕಾದ್ರೆ ಅನ್ನ ಮಾಡ್ಕೊಂಡು ತಿನ್ಕೋಬೋದು. ನೀವು ಇನ್ಸ್ಟೆಂಟಾಗಿ ನೀವು ಅಕಸ್ಮಾತ್ ಬಂದುಬಿಟ್ಟಿರ್ತೀರಾ, ಅನ್ನ ಮಾಡ್ಕೊಂಡು ನೀವು ಗೊಜ್ಜಿದ್ರೆ ಗೊಜ್ಜು ಕಲಿಸ್ಕೊಂಡು ಸೈಡಿಗೆ ಹಪ್ಳನ ಕಾರಣ ಮಿಚ್ಚರಿ ಥರ ಇದ್ದರೆ ತಿನ್ಕೊಂಬಿಡ್ಬೋದು. ಸರಿ, ಇವಾಗ ನೋಡಿ ಕಡಲೆ ಬೀಜ ಹುರಿದು ಸೈಡಿಗೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಸಾಸಿವೆ, ಇನ್ನು ಇದು ಮೆಣಸಿಕಾಯಿ, ಈ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಹುಣ್ಸೆ ಹುಳಿ ಇರುತ್ತಲ್ಲ, ಹುಣ್ಸೆ ಹುಳಿನ ಚೆನ್ನಾಗಿ ಕಿವುಚ್ಕೋಬೇಕು. ಕಿವುಚ್ಕೊಂಡು ಕಾಫಿ ಸೊಸು ಬರುತ್ತೆ ಅದರ ಸೋಸ್ಕೋಬೇಕು. ನೀವು ಸೋಸ್ಕೊಂಡೆಲ್ಲ ಆದಮೇಲೆ ನಾನು ಪುಳಿಯೋಗರೆ ಪ್ಯಾಕೆಟ್ ನಾನು ಅರ್ಧ ಹಾಕ್ಕೊಂಡಿದ್ದೀನಿ. ಇದು 1/4 kg ಇರೋದ್ರಿಂದ ನಾನು ಅರ್ಧ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಫುಲ್ ಪ್ಯಾಕೆಟ್ ಯೂಸ್ ಮಾಡ್ಕೋಬೋದು. ನಾನು ಅರ್ಧ ಹಾಕ್ಕೊಂಡಿದ್ದೀನಿ. ಅರ್ಧ ಅಂದರೆ ನೀವು 10 ರೂಪಾಯಿದು ಬರುತ್ತಲ್ಲ 2 ಪ್ಯಾಕೆಟ್ ಆ ಥರದ್ದು ಹಾಕ್ಕೊಂಡು ನೀವು ಅದು ಚೆನ್ನಾಗಿ ಉಪ್ಪು ಮತ್ತು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಣಮೆಣ್ಸಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮುಂದೆನೇ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ನೀವು ಇದು ಕಪ್ಪು ಎಳ್ಳು ಅವ್ರ ಇರುತ್ತೆ ಪ್ಯಾಕೆಟ್ ಒಳಗೆ, ನೀವು ಸ್ವಲ್ಪ ಹಾಕ್ಕೊಳ್ಳಿ, ಮಾತ್ರ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀವು ಚೆನ್ನಾಗಿ ಇದು ಮಾಡ್ಕೋಬೇಕು. ಆವಾಗ ಎತ್ತಿಟ್ಕೊಳ್ಳಿ. ಇವಾಗ ನನ್ನ ಮಕ್ಳು ಇಬ್ಬರೂ ಅವರು ಕ್ಯಾರೆಟ್ ಸೌತೆಗೆಲ್ಲ ಉತ್ತರಿಸ್ಕೊಡ್ತಾರೆ. ನನ್ನ ಮಕ್ಕಳು ಪಾಪ ಎಷ್ಟು ಕೆಲಸ ಮಾಡ್ಕೊಡ್ತಾರೆ. ಇಬ್ಬರೂ ಮಾಡಿಕೊಡು ಅಂತಂದರೆ ಅವ್ರ ಅಕ್ಕ ಮಾಡ್ತೀನಿ ಅಂತ ನಾನು ಮಾಡ್ತೀನಿ ಮಮ್ಮಿ ಅಂತ ಅವನು ಮಾಡ್ತಾಯಿದ್ದ. ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು, ಮಾತ್ರ ಸೂಪರಾಗಿತ್ತು. ಮಾತ್ರ ಸ್ವಲ್ಪ ಒಣಮೆಣ್ಸಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಹುಳಿನೂ ಅಷ್ಟೇ, ಹುಳಿ ಖಾರ ಮುಂದೆ ಇದ್ರೇ ಪುಳಿಯೋಗರೆಗೆ ಒಂದು ಟೇಸ್ಟ್ ಕೊಡುತ್ತೆ ಅಲ್ವಾ. ಸರಿ, ಇವಾಗ ನೋಡಿ ಒಂದು ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅನ್ನ ತಣ್ಣಗಿದ್ರೇ ಚೆಂದ, ಅದು ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ಎತ್ತಿಟ್ಕೊತೀನಿ ತಪ್ಪಲಿ. ಕಡಲೆ ಬೀಜ ನೀವು ಆಮೇಲೆ ಹಾಕ್ಕೋಬೇಕು, ಆವಾಗ ಬಾಯಲ್ಲಿ ಕ್ರಿಸ್ಪಿ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಪಾತ್ರೆ ತೊಗೊಂಡು ಪಾತ್ರೆಗೆ ಎತ್ತಿಟ್ಕೊಂಡೆ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಅದು ಬಿಸಿ ಇರುತ್ತೆ, ತಣ್ಣಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಪಾತ್ರೆಯಲ್ಲೇ ಇರುತ್ತೆ ಹಂಗೆ. ಆವಾಗಲೇ 5:15 ಹತ್ರ ಆಗೋಯ್ತು, 5:45. ನಾನು ತೊಗೊಂಡೆಲ್ಲ ಹೋಗೋಷ್ಟೊತ್ತಿಗೆ 6:15, 6:45, 7 ಗಂಟೆಗೆ ಪೂಜೆ ಇದ್ದದಲ್ವಾ, ಅದಕ್ಕೋಸ್ಕರ 6 ಗಂಟೆ ಆಗೋಯ್ತು. ಸರಿ, ಕೋಸಂಬರಿ ಮಾಡಿಬಿಡೋಣ ಬೇಗ ಅಂತ ಅಂದ್ಕೊಂಡು ಹೆಸರುಬೇಳೆ ಹಾಕಿದ್ದೆ. ಹೆಸರುಬೇಳೆಗೆ ನಾವು ಸೌತೆಕಾಯಿ ಎಲ್ಲ ಗೊತ್ತಿರುತ್ತೆ, ನಿಮಗೆ ಗೊತ್ತಿರುತ್ತಲ್ವ. ಗೊತ್ತಿಲ್ಲದವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ, ಇದೇನು ತೋರಿಸ್ತಾರಪ್ಪ ಅಂತ ಅನ್ಕೋಬೇಡಿ. ನಾನು ಮಾಡ್ತಾಯಿದ್ದೆ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಮೆಣಸಿಕಾಯಿ ಎಲ್ಲ ಮಕ್ಕಳು ತಿನ್ನಲ್ಲ ಅಂದರೆ ನೀವು ಚಾಪರಲ್ಲಿ ಈರುಳ್ಳಿ ಜೊತೆಗೇ ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಅದೇ ಥರ ಮಾಡ್ಕೊಳೋದು. ಸರಿ, ಕರಿಬೇವು ಸೊಪ್ಪು, ಸ್ವಲ್ಪ ಉಪ್ಪು, ಇನ್ನು ಸೌತೆಕಾಯಿ, ಕ್ಯಾರೆಟು ಇಷ್ಟೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಇವಾಗ ಆಯಿತು. ಎಲ್ಲ ಮಾಡಿಕೊಂಡೆ, ಸ್ವಲ್ಪ ಕೋಸಂಬರಿ ಮತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದು ಕೋಸಂಬರಿ, ಕೆಳಗಿನ ಪುಳಿಯೋಗರೆ. ಇದು ಇಟ್ಬಿಟ್ಟು ತೆಗಿಯೋಕ್ಕಾಗೋದಿಲ್ಲ, ಅದಕ್ಕೆ ಇವಾಗ ತೊಗೊಂಡೋಗಿ ಕೆಳಗೆ ತೊಗೊಂಡೋಗ್ತೀವಿ. ಅಮ್ಮ ನಡಿಯಮ್ಮ, ಹೋಗೋಣ ಬಾ, ನಡೀರಿ ಹೋಗೋಣ. ಸರಿ, ಇವಾಗ ತೊಗೊಂಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ತೊಗೊಬಂದಿರ್ತಾರೆ. ಪೂಜೆ ಎಲ್ಲ ನಾವೇ ಮಾಡ್ಕೊಳೋದು. ಆವತ್ತಿನ ದಿವಸ ಮಾತ್ರ ಪುರೋಹಿತರನ್ನ ಕರೆಸಿದ್ರೆ ಅಷ್ಟೇ. ಇವಾಗ ನಾವೇ ಎಲ್ಲರೂ ಕೂತ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ರೆ ಎಲ್ಲ ಒಬ್ಬರೊಬ್ಬರೇ ಬರ್ತಾ ಇರ್ತಾರೆ. ಬರೋರು ಬರಲಿ, ಬರ್ದರಲ್ಲಿ ಇರಲಿ ಅಲ್ವಾ. ಅದಕ್ಕೋಸ್ಕರ ನನಗೆ ದೇವ್ರ ಪ್ರಸಾದ ಮಾಡ್ಕೊಂಡೋದ್ರೆ ಏನು ತಪ್ಪಿಲ್ಲ. ನಾವು ಯಾರಿಗೂ ಮಾಡ್ಕೊಳೋದು ಇಲ್ಲ, ಏನಿಲ್ಲ. ದೇವರಿಗಾದರೆ ಬಂದವರಿಗಾದರೆ ಕೊಡ್ಬೋದಲ್ಲ ಅಂತ ಅದಕ್ಕೋಸ್ಕರ ನಾನು ಮಾಡ್ಕೊಂಡು ತೊಗೊಬಂದ್ವಿ. ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಕುತ್ಕೊಂಡಿದ್ರು. ಎಲ್ಲ ಮಕ್ಕಳೆಲ್ಲ ಅಂತೂ ಹೆಂಗೆ ಓಡಾಡ್ತಾ ಇದ್ವು ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಪಾಪ ಅವಕ್ಕೂ ಎಲ್ಲರೂ ಇದ್ದೀವಲ್ಲ ಅಂದ್ಬಿಟ್ಟು. ನಾನಂತೂ ಫ್ಲ್ಯಾಟಲ್ಲಿ ಇವರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಹೊಸ ಮುಖಗಳು, ಎಷ್ಟು ಜನ ಇದ್ದಾರೆ. ಒಬ್ರಿಗೊಬ್ಬರು ಮಾತಾಡಲ್ಲ, ಏನಿಲ್ಲ. ಈ ಥರ ಮಾಡಿದ್ರೆ ಮಾತ್ರ ಎಲ್ಲರೂ ಕೆಳಗಡೆ ಬರ್ತಾರೆ ಅಷ್ಟೇ. ಎಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲರೂ ಇವಾಗ ಕೂತ್ಕೊಂಡ್ಬಿಟ್ಟು ಇವಾಗ ಪ್ರಸಾದ ಎಲ್ಲ ಕೊಡೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ರು. ಅದಕ್ಕೆ ಚೇರ್ಗಳನ್ನೆಲ್ಲ ಹಾಕ್ಬಿಟ್ಟು ಎಲ್ಲರದ್ದು ಪಾತ್ರೆನ ಚೇರ್ ಮೇಲೆ ಇಟ್ಬಿಟ್ಟು ಒಬ್ಬರೊಬ್ಬರೇ ಹಾಕ್ಸ್ಕೊಂಡು ಹೋಗೋಣ ಬಿಡು ಅಂತ ಅಂದ್ಕೊಂಡು ಜಿಲೇಬಿನೇ ತರಿಸಿದ್ರು ಅವರು. ಅದ್ರ ಜೊತೆ ಜಿಲೇಬಿನೇ ಹಾಕಿ ಕೊಟ್ಟರು. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ.